ಭಾಳಷ್ಟು ಮಂದಿ ಬಿದಿರನ್ನು ಹಾವು ಬರ್ತಾವೆ, ಬಿದಿರಿದ್ರೆ ಹಾವು ಬರ್ತಾವೆ ಅಂಥೇಳಿ ಹಚ್ಚಂಗಿಲ್ಲ. ಹಳದಾಗಲಿ ಹೊಲದಾಗಲಿ ಮನೆ ಮುಂದಾಗಲಿ ತೆಗೆದು ಹಾಕ್ತಾರೆ. ಇದು ಬಂಬೂಸ್ ಅಂತ ವೆರೈಟಿ ಅದು. ಈ ವೆರೈಟಿಗೆ ಸ್ವಲ್ಪ ಮುಳ್ಳು ಜಾಸ್ತಿ ಇರ್ತಾವೆ. ಈ ಮುಳ್ಳು ಜಾಸ್ತಿ ಇರ್ತಾವೆ ಮತ್ತು ದಟ್ಟವಾಗಿ ಬೆಳಿತೈತಿ. ಬಿದಿರಿನೊಳಗೆ 2 ಥರ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಒಂದು ಮೊನೋಪೋಡಿಯಲ್, ಇನ್ನೊಂದು ಸಿಂಪೋಡಿಯಲ್ ಅಂಥೇಳಿ. ಇದು ಸಿಂಪೋಡಿಯಲ್ ವೆರೈಟಿ ಅದು. ಸಿಂಪೋಡಿಯಲ್ ಅಂದ್ರೆ ಭಾಳ ದಟ್ಟವಾಗಿ ಬೆಳಿತೈತಿ. ನೀವು ಬಡ್ಡಿನ ನೋಡಕ್ಕೆ ಹತ್ತಿರ ಒಂದ್ರ ಮಗ್ಗಲ್ದಾಗ ಒಂದು ಬಡ್ಡಿ, ಒಂದ್ರ ಮಗ್ಗಲ್ದಾಗ ಒಂದು, ಇವು ಮುಂದೆ ದೊಡ್ಡ ಆದ್ಮ್ಯಾಗೂ ಸಹಿತ ಹಿಂಗೆ ಒಂದು ಹತ್ತಿಗೆ ಇರ್ತಾವೆ. ಸೊ ಹಿಂಗೆ ಹತ್ತಿಗೆ ಇರೋದ್ರಿಂದ ಇಲಿ, ಆಮೇಲೆ ನಿಮಗೆ ಹುಳ, ಕಪ್ಪಿ ಇದ್ರೊಳಗೆ ಜಾಸ್ತಿ ಶೆಲ್ಟರ್ ತೊಗೋತಾವೆ. ಅಂದರೆ ಇಲ್ಲಿ ಆಸರೆ ತೊಗೋತಾವೆ. ಈ ಆಸರೆ ತೊಗೊಳ್ಳೋದ್ರಿಂದ ಇದನ್ನು ತಿನ್ನೋಕೇನಾರ ಹಾವು ಬರ್ಬೇಕು ಹೊರತು ಬಿದಿರಿಗೂ ಹಾವಿಗೂ ಏನೂ ಸಂಬಂಧನೇ ಇಲ್ಲ. ಸೊ ಆ ಕಾರಣಕ್ಕೆ ಹಾವು ಬರ್ಬೋದು ಹೊರತು ಬಿದಿರನ್ನ ಏನು ಹಾವನ್ನು ಎಳೆಯಂಗಿಲ್ಲ ಅಥವಾ ಹಾವು ಬರುವಂಗೆ ಮಾಡೋಂಗಿಲ್ಲ. ಇದನ್ನು ನೀಟಾಗಿ ಇಟ್ಕೊಂಡ್ರೆ ಅಂದ್ರೆ, ಕೆಳಗಿನ ಜಾಗ ನೀಟಾಗಿ ಇಟ್ಕೊಂಡು ಸ್ವಲ್ಪ ಬಿಡಿಸಿ ಇಟ್ಕೊಂಡ್ರೆ ಇದನ್ನು ನಾವು ಬೆಳಿಬೋದು. ಆವಾಗ ಹಾವೂ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ನಾನು ಮುಂಚೆನೇ ಹೇಳಿದೆ, ಇದು ಸಿಂಪೋಡಿಯಲ್ ವೆರೈಟಿ. ಸಿಂಪೋಡಿಯಲ್ನ ಭಾಳ ಹತ್ತಿಗೆ. ಈಗ ಮೊನೋಪೋಡಿಯಲ್ ವೆರೈಟಿನೂ ನಾವು ಬಿದಿರನ್ನು ಕಾಣ್ಬೋದು. ಹಳದಿ ಬಿದಿರು ಬರುತ್ತೆ. ಹಳದಿ ಬಿದಿರು ಬಂಬೂಸಾ ವಲ್ಗ್ಯಾರಿಸ್, ಬಂಬೂಸಾ ಬಲ್ಕಾವೋ, ಬಂಬೂಸಾ ಟುಲ್ಡಾ, ಈ ಸಾಕಷ್ಟು ವೆರೈಟಿ ಏನಿರ್ತಾವೆ. ಫಸ್ಟ್ ಆಫ್ ಆಲ್ ಅವಕ್ಕೆ ಮುಳ್ಳು ಇರೋಂಗಿಲ್ಲ ಅಷ್ಟೊಂದು. ಆಮೇಲೆ ಅದ್ರ ಬೇರು ಒಂದೊಂದು ಅರ್ಧ ಫೂಟ್ದಿಂದ 1 ಫೂಟ್ ಒಂದು ಕಡೆ ಹತ್ತಾನೆ, ಇನ್ನೊಂದು ಅರ್ಧ ಫೂಟ್ ಬಿಟ್ಟು ಇನ್ನೊಂದು ಸ್ಟೆಮ್ ಬರುತ್ತೆ, ಇನ್ನೊಂದು ಕಾಂಡ ಬರುತ್ತೆ. ಸೊ ಆ ವೆರೈಟಿ, ಅಂಥ ವೆರೈಟಿ ಹಚ್ಚೋದ್ರಿಂದ ಅವು ಬೆಳೆಯೋದನ್ನೇ ಇಂಬಾಯಿ ಬೆಳೆಯೋದ್ರಿಂದ ಅಲ್ಲಿ ನಮಗಿದು ಹಾವಿಂದು ಏನೂ ಕಾಟನೇ ಇರೋಂಗಿಲ್ಲ. ಸೊ ಆದ್ದರಿಂದ ಯಾವುದೇ ಬಂಬು ಅಂದ್ರೆ ಬಿದಿರಿಗೆ ಹಾವು ಬರೋಂಗಿಲ್ಲ. ಸೊ ಹಾವು ಬರೋದು ಅದು ದಟ್ಟಾಗಿ ಬೆಳೆದಾಗ ಅಲ್ಲೇನು ಕೀಟಗಳು, ಕಪ್ಪೆಗಳು, ಇಲಿಗಳು ವಾಸ ಮಾಡ್ಕೋತಾವೆ. ಆ ವಾಸ ಅದನ್ನು ತಿನ್ನಕ್ಕಂತ ಏನರ ಹಾವು ಬರ್ತಾವೆ ಹೊರತು ಯಾವುದೇ ಲಿಟ್ರೇಚರ್ನೊಳಗೆ ಇದು ಬಂಬು ಪ್ಲ್ಯಾಂಟ್ ಅಂದ್ರೆ ಬಿದಿರು ಹಾವನ್ನು ಅಟ್ರ್ಯಾಕ್ಟ್ ಮಾಡ್ತೈತಿ ಅಂತ ಎಲ್ಲಿ ಇಲ್ಲ. ಆದ್ದರಿಂದ ನಾವು ಇದನ್ನು ನೀಟಾಗಿ ಇಟ್ಕೋತೇವೆ ಅನ್ನೋದಾತಂದ್ರೆ, ನೀಟಾಗಿ ಅಂತಂದ್ರೆ ಕಾಲಕ್ಕೆ ಇದನ್ನು ತಕ್ಕೋತೇವೆ, ಕಾಲಕ್ಕೆ ನಿಂಬು ಮಾಡ್ಕೋತೇವೆ, ಸ್ವಚ್ಛ ಇಟ್ಕೋತೇವೆ ಅಂತಂದ್ರೆ ಇದರ ಯಾರೂ ಹಾವು ಬರ್ತಾವಂಥೇಳಿ ಬಿದಿರು ತೆಗೆಯುವಂಥ ಅವಶ್ಯಕತೆ ಇಲ್ಲ. ಬಿದಿರಿಗೂ ಹಾವಿಗೂ ನೇರವಾದ ಸಂಬಂಧ ಇಲ್ಲ.